ನಾನು ಇವತ್ತು ಮತ್ತೆ ಎಕ್ಸರ್ಸೈಸ್ ಮಾಡೋಣ ಅಂತ ಅಲ್ಲಿ ಮೇಲೆ ಬಂದಿದ್ದೀನಿ. ಮತ್ತು ಇನ್ನೊಂದು ವಿಷಯ ಅಂದರೆ ರೇಷನ್ ತರಕ್ಕೆ ಹೋಗ್ಬಿಟ್ಟು ನಾನು ಬೇಗ ಈಗ ಸ್ವಲ್ಪ ಬೇಗ ಎಕ್ಸರ್ಸೈಸ್ ಮಾಡ್ಕೊಂಡು ಪಟ್ಟಣಂಗೆ ಚಂಡಿ ತುಂಬ ಓಡಬೇಕು. ಏನಾಗುತ್ತೆ ನೋಡೋಣ. ಎಕ್ಸರ್ಸೈಸ್ ಮಾಡ್ಕೊಂಡು ಹೋಗ್ತೀನಿ. ಲೆಟ್ಸ್ ಗೋ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಎಲ್ಲರಿಗೂ ನಮಸ್ಕಾರ. ನಾನು ಇವತ್ತು ಹೋಗ್ತಾ ಇದ್ದೀನಿ ಶಿವಾಲಯ ದೇವಸ್ಥಾನಕ್ಕೆ. ಯಾಕಂದರೆ ಇವತ್ತು ಸೋಮವಾರ. ಆ ಕಾರಣದಿಂದ ನಾನು ಶಿವಾಲಯ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಗಾಡಿ ಓಡಿಸ್ಕೊಂಡು. ಲೆಟ್ಸ್ ಗೋ. ಶಿವಾಲಯ ದೇವಸ್ಥಾನ ಸೋಮವಾರ ಅಲ್ಲ, ಹಂಗಾಗಿ ಹೋಗ್ತಾ ಇದ್ದೀನಿ. ಗೈಸ್, ಗಾಡಿ ನಿಲ್ಲಿಸಿದೆ, ಶಿವಾಲಯಕ್ಕೆ ಬಂದಿದ್ದೀನಿ. ಲೆಟ್ಸ್ ಗೋ. ನೋಡೋಣ ದೇವಸ್ಥಾನ. ಗೈಸ್, ಒಳಗೆ ಸಿಕ್ಕಾಪಟ್ಟೆ ಜನ ಇದ್ದಾರೆ, ರೆಕಾರ್ಡ್ ಮಾಡೋಕ್ಕಾಗಲ್ಲ, ಕ್ಷಮಿಸಿಬಿಡಿ. ಗೈಸ್, ಪೂಜೆ ಆಗಿದೆ, ಮಂಗಳಾರತಿ ಕೊಡ್ತಾ ಇದ್ದಾರೆ. ಲೆಟ್ಸ್ ಗೋ. ಗಾಯ್ಸ್, ಈಗ ಹೊರಗೆ ಬಂದೆ, ಪ್ರಸಾದ ತಿನ್ನೋಣ ಬನ್ನಿ. ಗಾಯ್ಸ್, ಪ್ರಸಾದ ತಿಂತ ಹೋದೀನಿ. ಗಾಯ್ಸ್, ತಿಂದಾಯ್ತು. ಈಗ ಇದನ್ನು ಡಸ್ಟ್ಬಿನ್ನಿಗೆ ಹಾಕಿ ಕೈ ತಗೊಂಡು ಹೋಗೋಣ. ಓ ಮೈ ಗಾಡ್, ಎಷ್ಟು ನೀರು ಕಟ್ಬಿಟ್ಟಿದೆ ಇಲ್ಲಿ ಪಾಪ. ಗಾಯ್ಸ್, ಬಂದಿದ್ದೀನಿ. ಮಳೆ ಬರೋಂಗಿದೆ ವಾತಾವರಣ ನೋಡಿದರೆ. ನೋಡಿ, ಮಳೆ ಬರೋ ಥರ ಇದೆ. ಈಗ ನಾನು ಪ್ರಸಾದ ಇಸ್ಕೊಂಡು ತಿಂದ್ಬಿಟ್ಟು ಸ್ವಲ್ಪ ಕುತ್ಕೊಂಡಿದ್ದೀನಿ. ನನ್ನ ಸ್ಕೂಟರ್ ಇಲ್ಲಿಂದನೇ ಕಾಣಿದ್ದು ನೋಡಿ, ಝೂಮ್ ಹಾಕ್ತೀನಿ ತಡೀರಿ. ಅದು ನೋಡ್ರಿ, ಅಲ್ಲಿ ನಿಂತೈತೆ. ನಾನು ಇವತ್ತು ರೇಷನ್ ಥರ ಗೋಪಾಳಕ್ಕೆಲ್ಲ ಹೋಗ್ಬೇಕಿತ್ತು ಗಾಯ್ಸ್. ಏನು ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಮಳೆ ಬೇರೆ ಬರೋಂಗಿದೆ, ಗಾಡಿ ಚಾರ್ಜ್ ಇಲ್ಲ, ಎಸ್ಪೆಷಲಿ ಚಾರ್ಜ್ ಹಾಕ್ಬೇಕು, ಅದೊಂದೇ ಪ್ರಾಬ್ಲಮ್ಮು. ಏನು ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಲೆಟ್ಸ್ ಗೋ, ಏನಾಗುತ್ತೆ ನೋಡೋಣ. ಸ್ವಲ್ಪ ಕುತ್ಕೊಂಡು ಮನೆ ಒಂದು ಸಿಗ್ತೀನಿ ಗಾಯ್ಸ್. ಗಾಡಿ ಚಾರ್ಜ್ ಹಾಕೋಣ ಅಂತ ನಿಲ್ಸೋಣ ಅಂತ ಬಂದೆ, ಸ್ಕ್ರ್ಯಾಚ್ ಆಗಿಬಿಡ್ತು ಗಾಯ್ಸ್. ನೋಡಿ, ಇಲ್ಲಿ ಮತ್ತು ಇಲ್ಲಿ ಇದು ಕಲರ್ ಹೋಗಿಸ್ತಾ ಇದ್ದಿಲ್ಲ ನಾನು ಬೇಜಾರಾಗ್ಬಿಡ್ತು. ನಾನು ಗಾಡಿ ಗುದ್ದಲ್ಲ ಮಾಡಲ್ಲ, ಈ ಥರ ನಿಲ್ಸೋಕೆ ಸ್ವಲ್ಪ ಸ್ಕ್ರ್ಯಾಚ್ ಆಗುತ್ತೆ. ನೋಡ್ರಿ, ಇಲ್ಲಿ ಉರಿಸ್ತಾ ಇದ್ದೀನಿ. ಇದು ಹಳ್ದಿನಾರು ಹೋಗ್ಸೋಣ ಅಂತ. ಏನು ಕೂದಲಿಲ್ಲಿ ತಡೀರಿ ಗಾಯ್ಸ್, ಗಾಯ್ಸ್, ಮನೆಗೆ ನೀರು ಬಿಟ್ಟಿರಲಿಲ್ಲ ಇವತ್ತು, ಅದಕ್ಕೆ ಕ್ಯಾನೆ ತೊಗೊಂಡು ಹೋಗ್ತಾಯಿದ್ದೀನಿ. ಲೆಟ್ಸ್ ಗೋ. ನೀರೇ ಬಿಟ್ಟಿರಲಿಲ್ಲ ಗಾಯ್ಸ್, ಅದಕ್ಕೆ ಕ್ಯಾನೆ ತೊಗೊಂಡು ಹೋಗ್ತಾಯಿದ್ದೀನಿ ಬನ್ನಿ. ಈ ಕ್ಯಾನಿಂದ ಆ ಕ್ಯಾನಿಗೆ ಡಂಪ್ ಮಾಡಬೇಕೀಗ. ಲೆಟ್ಸ್ ಗೋ. ಡಂಪ್ ಮಾಡೋದು ಅಮ್ಮ, ಕ್ಯಾನ್ ತಂದೆ, ಅದು ಹೆಂಗೆ ಹಾಕೋದು, ಕೊಡ್ಪಾನಕ್ಕೆ ಹಾಕ್ಬೇಕಷ್ಟೇ. ಹಾಂ, ಅಲ್ಲ ಕೊಡ್ಪಾನಕ್ಕೆ ಹಾಕಿ ಅದನ್ನ ಹಾಕಬೇಕು, ಇದ್ರ ಸಮೇತ ಹಂಗೆ ಹಾಕೋಕ್ಕಾಗಲ್ಲ. ಅದು ಹೆಂಗೆ ಹಾಕ್ತೀಯ, ಕೊಡ್ಪಾನ ತಗೊಂಬ. ಸೊ ಗಾಯ್ಸ್, ಕೊಡ್ಪಾನ ಇಳಿಸ್ಕೋಬೇಕು ಇದಕ್ಕೆ. ಯಪ್ಪ, ಗಾಡಿ ಆಫ್. ಗಾಯ್ಸ್ ನೋಡಿ, ಗಾಯ್ಸ್, ಇದು ಸ್ಕ್ರ್ಯಾಚಸ್, ಇದು ಮತ್ತು ಇದು ಕಲರ್ ಹೋಯ್ತು ಅನಿಸುತ್ತೆ. ಇದು ಅವಾಗೆಲ್ಲ ಆಗಿತ್ತು, ಇದು ಗೊತ್ತಿಲ್ಲ ಗಾಯ್ಸ್. ಇದಕ್ಕೂ ಡಂಪ್ ಮಾಡ್ಕೊಂಡು ಇದನ್ನು ವಾಪಸ್ ತಗೊಂಡು ಹೋಗ್ಬೋದು. ಅಲ್ಲ ಕಣಮ್ಮ, ಎಷ್ಟು 30 ರೂಪಾಯಿನಾ 20 ರೂಪಾಯಿನ 20 ರೂಪಾಯಿನ ತಗೊಂಡು ವಾಪಸ್. ಇವತ್ತು ಯಾಕೆ ನೀರು ಬಿಟ್ಟಿಲ್ಲ, ಬಿಡ್ಬೇಕಿತ್ತಲ್ಲ. ಅಮ್ಮ ಡಂಪ್ ಮಾಡ್ಕೊಂಡು ಕೂತ್ಕೊಂಡೈತೆ, ಕ್ಯಾನಿಗೆ ಹಾಕಬೇಕು ಅಂತ. ಗಾಡಿ
ಗಾಯ್ಸ್ ಗಾಡಿನ ಚಾರ್ಜ್ ಹಾಕಿದ್ದೀನಿ ನೋಡಿ ಚಾರ್ಜ್ ಆಗ್ತಾಯಿದೆ. ನಾವು ಒಳಗೆ ಹೋಗುವ ಗಾಯ್ಸ್ ಗಾಡಿ ಚಾರ್ಜ್ ಹಾಕಿದ್ದೀನಿ. ನಮ್ಮ ಮಾಮನ ಗಾಡಿ ಮೇಲೆ ಟೈರ್ಸ್ ಮಾಡ್ಕೊತಿದ್ದೆ. ಓದ್ ಬ್ಲಾಗಲ್ಲಿ ಹೇಳಿದ್ದೆ ನೆಕ್ಸ್ಟ್ ಬ್ಲಾಗಲ್ಲಿ ಎಡಿಷನ್ಸ್ ಬರುತ್ತೆ ಅಂತ. ಈ ಬ್ಲಾಗ್ ಹೇಳ್ತೀನಿ, ನೆಕ್ಸ್ಟ್ ಬ್ಲಾಗಲ್ಲಿ ನೆನ್ಸಿಗೆ ಬರುತ್ತೆ. ಗೊತ್ತಿಲ್ಲ ಅದೇ ಹೋಗಿ ಬರುತ್ತೆ ಅಂತ ನಾನು ಕ್ಲೀನಾಗಿದ್ದೀನಿ. ನೋಡೋಣ ಆದಷ್ಟು ತೆಗೆದುಬಿಡ್ತೀನಿ. ಇವತ್ತು ರೇಷನ್ ತರಬೇಕಿತ್ತು, ಪ್ಲ್ಯಾನ್ ಕ್ಯಾನ್ಸಲ್ ಆಗಿದೆ. ಏನು ಅಂತ ನಾನು ನಿಮ್ಗೆ ತಿಳಿಸ್ತೀನಿ. ನೋಡಿ ಟಿ ವಿ ಎಸ್ ಕೂತಿದ್ದೆ ಗಾಯ್ಸ್. ಮಳೆ ಬರ್ತಿತ್ತು, ಒಂದು ಗಾಡಿ ಮುಚ್ಚಿಬಿಟ್ಟೆ. ಮಳೆ ಬರ್ತಿದೆ. ಗ್ಯಾಸ್ ತುಂಬ್ಸೋಕೆ ಹೋಗ್ಬೇಕಿತ್ತು, ರೇಷನ್ ತರಕ್ಕೆ ಹೋಗ್ಬೇಕಿತ್ತು. ಮಳೆ ಸ್ಟಾರ್ಟ್ ಆಗೋಯಿತು. ಈ ಮಳೆಯಲ್ಲಿ ಸ್ವಲ್ಪ ಶಾರ್ಟ್ಸ್ ತೊಗೊಳೋಣ ಅಂದ್ಕೊಂಡಿದ್ದೀನಿ. ನೋಡೋಣ ಹೆಂಗೆ ಬರುತ್ತೆ ಅಂತ. ಎಷ್ಟು ಶಾರ್ಟ್ಸ್ ಗಾಯ್ಸ್. ಮಳೆನೇ ನಿಂತೋಯ್ತು. ಶಾರ್ಟ್ಸ್ ನೋಡಿದ್ರ ಚೆನ್ನಾಗಿದೆಯಾ? ಹಂಗೆ ಮಾಡ್ತಾ ಇರ್ತೀವಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ಮಳೆನೇ ಬರ್ತಾ ಇಲ್ಲ, ಮಳೆ ನಿಂತೋಗ್ಬಿಡ್ತು. ಮಳೆ ಒಳ್ಳೆಯದೇ. ರೇಷನ್ ತರಕ್ಕೆ ಹೋಗ್ಬೇಕಿತ್ತು. ಆದರೆ ನಮ್ಮ ವರ್ಷುಲ್ಡೂರು ಹೊಡೆದೋಗ್ಬಿಟ್ಟೆ. ಓನರು ಬಂದು ನೋಡಿದ್ರು, ಅದೇನೋ ಇದು ಮಾಡಬೇಕಂತ. ಅದಕ್ಕೆ ಅವ್ರು ಬಂದರೆ ಹೋಗೋಕ್ಕಾಗಲ್ಲ, ಅವ್ರು ಬಂದಿಲ್ಲ ಅಂದರೆ ಹೋಗಿ ಬರೋದು. ಗ್ಯಾಸ್ ತಗೊಂಡೋಗಮ್ಮ. ಅಣ್ಣನಾದ್ರೂ ಅನ್ನ ನಮ್ಮ ಅಮ್ಮನ ಗ್ಯಾಸ್ ತುಂಬಿಸೋಕೆ ಹೋಗ್ತಿದ್ದೆ ಗಾಯ್ಸ್. ಸರಿ ಹೋಗು. ನನ್ನ ತಮ್ಮಂಗೆ ಹುಷಾರಿಲ್ಲ, ಟ್ಯೂಷನ್ ಕರ್ಕೊಂಡು ಹೋಗ್ಬಿಡ ಅಂತ ಹೇಳ್ತಿದ್ದಾರೆ. ನಾನು ಹಿಂಗೆ ಅಮ್ಮನ ಬಿಡೋಕೆ ಬಂದಿದ್ದೆ. ಇನ್ನೇನು ಗ್ಯಾಸ್ ಅಮ್ಮನೇ ತಗೊಂಡು ಹೋಯ್ತು. ನಾನೀಗ ರೇಷನ್ ತರಕ್ಕೆ ಹೋಗ್ಬೇಕಾ ಬೇಡವಾ ಅಂತ ಡಿಸೈಡ್ ಮಾಡೋಕ್ಕೆ ಓನರ್ ಅಂಕಲ್ ಫೋನ್ ಮಾಡಬೇಕು. ಅವರು ಬರ್ತೀನಿ ಅಂದರೆ ಹೋಗೋಕ್ಕಾಗಲ್ಲ. ಇನ್ನೇನು ನಾಳೆ ಹೋಗ್ಬೇಕಾಗುತ್ತೆ. ನಾಳೆ ಗೊತ್ತಾಗುತ್ತೆ. ನೋಡೋಣ ಏನಾಗುತ್ತೆ ಅಂತ. ಎಷ್ಟು ಇವತ್ತಿನ ಬ್ಲಾಗ್ ಇವತ್ತೇ ಅಪ್ಲೋಡ್ ಮಾಡ್ತಾಯಿದ್ದೀನಿ, ಅದೊಂದು ಖುಷಿ. ಕರೆಕ್ಟಾಗಿ 8 ಗಂಟೆಗೆ ಮಾಡೋಣ ಅಂತಿದ್ದೀನಿ. ಮೇಲೆ 5 ಗಂಟೆಗೆ ಬಿಡೋಕ್ಕಲ್ಲ, ಡೇನೇ ಮುಗ್ದಿರಲ್ಲ ನಿಮಗೆ. 5 ಗಂಟೆಗೆ ಅಷ್ಟರಲ್ಲಿ ಏನು ತೋರ್ಸೋಕ್ಕಾಗುತ್ತೆ ನಾನು? ಅದೇ ಬೇಕಾದ್ರೆ ನೋಡಿ ಚೌಕಿ ಸರ್ಕಲ್. ಅಮ್ಮ ಹೋಯ್ತು, ಬನ್ನಿ ಹೋಗೋಣ. ಈಗ ನಮ್ಮ ಮಾವನ ಮನೆ ಹೋಗ್ತೀನಿ ಕೀಸ್ಕೊಂಡು. ಯಾಕಂದರೆ ಇಲ್ಲೇ ಎಲ್ಲರೂ ಇದ್ದಾರೆ. ನಾನು ಸ್ವಲ್ಪ ಎಡಿಟೆಲ್ಲ ಮಾಡೋದಿತ್ತಲ್ಲ, ಇಲ್ಲಿ ಅವ್ರಿಗೆ ಹುಷಾರಿಲ್ಲ, ಸುಮ್ಮನೆ ಇದಾಗುತ್ತೆ ಅಂತ ಹೇಳ್ಬಿಟ್ಟು ನಾನು ಪೀಸಾಗಿ ಒಬ್ಬನೇ ಮನೆಗೆ ಇತ್ತು ಎಡಿಟ್ ಮಾಡೋಣ ಅಂಥೇಳಿ ಕೀಸ್ಕೊಂಡು ನಂದು ಗ್ಲಾಸಿಂದು ಪೌಚ್ ತೊಗೊಂಡು ಆಮೇಲೆ ಗೋಯಿಂಗ್ ಲೆಟ್ಸ್ಗೋ. ಎಡಿಟ್ ಮಾಡಿಕೊಂಡು ಇಲ್ಲಿವರೆಗೂ ಏನೇನಾಗಿತ್ತು ಅದನ್ನು ಎಡಿಟ್ ಮಾಡಿ. ಯಾಕಂದರೆ 8 ಗಂಟೆಗೆ ಅಪ್ಲೋಡ್ ಮಾಡಬೇಕಲ್ಲ ಇದನ್ನು, ಅದಕ್ಕೆ ಎಲ್ಲಿವರೆಗೂ ಏನೇನಾಗಿದೆ ಅದನ್ನು ಎಡಿಟ್ ಮಾಡಿಕೊಂಡು ಮುಂದೆ ಏನಾಗುತ್ತೆ ಅದೇನು. ಈಗ ಅರ್ಧ ಎಡಿಟ್ ಮಾಡಿದ್ರೆ ಏನೋ ಸ್ವಲ್ಪ ಎಡಿಟ್ ಆರಾಮಾಗಿ ಆಗಿಬಿಡುತ್ತೆ 1 ಅವರಲ್ಲಿ. ಅದಕ್ಕೆ ನೋಡಿ ನಡ್ಕೊಂಡು ಹೋಗ್ತಾ ಇದ್ದೀನಿ. ಸ್ಪೆಕ್ಟು ಹಾಕಿಲ್ಲ, ಯಾಕಂದರೆ ಚೆನ್ನಾಗಿ ಕಾಣಿಸುತ್ತೆ. ಆ ರೇಂಜಿಗೆ ಏನು ಹೋಗಿಲ್ಲ. ಎಡಿಟ್ ಮಾಡೋದಕ್ಕೆ ಹಾಕ್ಕೊಂತೀನಿ. ಅಂದರೆ ಗಾಯ್ಸ್ ಇಲ್ಲಿ ಬಂದು ಎಡಿಟ್ ಮಾಡ್ತಾ ಕೂತ್ಕೊಂಡಿದ್ದೆ. ಎಡಿಟ್ ಮಾಡೋದಕ್ಕೆ ನಾನು ತಿನ್ನಾಗಬೇಕಲ್ಲ, ಜಂಕ್ ತಿನ್ಬಾರ್ದು ಅಂತ ಡ್ರೈ ಫ್ರೂಟ್ಸ್ ತಿಂತಾಯಿದ್ದೀನಿ. ಲೆಟ್ಸ್ ಗೋ. ಅದು ಹಾಕಲ್ಲ ಬಿಡೋ, ಹೇಳಿ ಬರೋಲ್ಲ. ಎಡಿಟ್ ಮಾಡೋದು ಅನ್ಸಿರ್ತೀನಿ. ಗಾಯ್ಸ್ ಈಗ ನಮ್ಮ ಮಾಮನ ಮನೆಯಿಂದ ಹೊರಟಿದ್ದೀನಿ. ಸ್ವಲ್ಪ ಎಡಿಟ್ ಮುಗಿಸ್ಕೊಂಡು ಹೊರಟಿದ್ದೀನಿ. ಮಳೆ ವಾತಾವರಣ ಹೆಂಗಿದೆ ನೋಡ್ರಿ ಯಪ್ಪ. ಮತ್ತೆ ಮಳೆ ಸ್ಟಾರ್ಟ್ ಆಗುತ್ತೆ ಅನ್ಸುತ್ತೆ. ಬನ್ನಿ ಮನೆ ಹೋಗಿ ಸಿಗ್ತೀನಿ. ಎಡಿಟ್ ಆಲ್ಮೋಸ್ಟ್ ಮುಗೀತು. ಈ ಎಡಿಟ್ ಆದಮೇಲೆ ಇನ್ನೇನು ರೆಕಾರ್ಡ್ ಆಗುತ್ತೆ ಅದನ್ನು ಎಡಿಟ್ ಮಾಡಿಬಿಟ್ರೆ ಫಿನಿಶ್ ಎಡಿಟಿಂಗ್.
ಗಾಯ್ಸ್ ಚೀಲ ಮತ್ತು ಇದು ರೇಷನ್ ಕಾರ್ಡ್ ತೊಗೊಂಡು ಈಗ ಹೊರಟಿದ್ದೀನಿ ಅಕ್ಕಿ ತರಕ್ಕೆ. ಲೆಟ್ಸ್ ಗೋ. ಗಾಯ್ಸ್ ಗಾಡಿಯಲ್ಲೇ ಮೊಬೈಲ್ ಚಾರ್ಜ್ ಹಾಕ್ಕೊಂಡು ಈಗ ಹೋಗ್ತಾ ಇದ್ದೀನಿ, ಯಾಕಂದರೆ ಚಾರ್ಜು ಕಮ್ಮಿ ಐತೆ. ಬ್ಲಾಗ್ ಈಗೆಲ್ಲ ಮಾಡಬೇಕಲ್ಲ, ಮತ್ತು ಎಡಿಟಿಂಗ್ ಪೋಸ್ಟ್ ಬೇರೆ ಮಾಡಬೇಕು. ಲೆಟ್ಸ್ ಗೋ. ಚಾರ್ಜ್ ಹಾಕೊಂಡು ಹೋಗ್ತಾ ಇದ್ದೀನಿ. ಬಾಯ್. ಗಾಯ್ಸ್ ಈಗ ಕೌಶಿಗೂ ಎತ್ಕೊಂಡು ಹೋಗ್ತಿದ್ದೀನಿ. ಒಬ್ಬನೇ ಹೋದ್ರಲ್ಲಿ ಬೇಜಾರಾಗುತ್ತೆ ಅಂತ ಕೌಶಿಗೆ ಎತ್ಕೊಂಡು ಹೋಗ್ತಿದ್ದೀನಿ. ಅವನು ಬರ್ತಾನೆ, ಅವನು ನಾನು ಒಟ್ಟಿಗೆ ಹೋಗ್ತೀವಿ. ಬಂದ ನೋಡ್ರಿ, ಅವನು ನಾನು ಒಟ್ಟಿಗೆ ಹೋಗ್ತೀವಿ. ನೋಡ್ರಿ ಗಾಯ್ಸ್ ಫಸ್ಟ್ ಡೇ ಕಾಲೇಜಿಗೆ ಅಣ್ಣ ಯಾವ ಥರ ಹೋಗಿದೆ ಅಂತ ತಡೀರಿ, ಕತ್ಲೆ ಇದೆ ಕಾಣಿಸ್ತಿಲ್ಲ. ಬಂದ ನೋಡ್ರಿ, ಈ ಥರ ರೆಡಿ ಹಾಕ್ಕೊಂಡು ಯಾವ ಹುಡುಗಿಂಗೆ ಬೀಳ್ಸ್ಕೊಳಕ್ಕೆ ಹೋಗಿದ್ನು ಏನು ಸುಮ್ಮನೆ ಅಂದಿದ್ದು. ಹೋಗೋಣ. ಗಾಯ್ಸ್ ರೇಷನ್ ಅಂಗಡಿಗೆ ಬಂದಿದ್ದೆ. ಇವನು ಬಂದವನು ಅಣ್ಣ ಜೊತೆಗೆ. ಇಲ್ಲೇ ಮೊಬೈಲ್ ಗಾಡಿ ಚಾರ್ಜ್ ಹಾಕಿದ್ದಾನೆ. ಅಲ್ಲಿಬ್ಬರು, ನಾನು 2ನೇವನು. ಇವನು ಅಣ್ಣ ನಂದೇ ಬ್ಲಾಗ್ ಮಾಡ್ತಾನೆ. ಝೂಮಾಗಿ ಹಾಕೊಂಡಿರ್ತೀಯ, ಕ್ವಾಲಿಟಿ ಡೌನ್ ಆಗುತ್ತೆ ನಾವು. ಅವನು ನಾನು ಬ್ಲಾಗ್ ಮಾಡ್ತಿದ್ದೀನಿ ಅಂತ ತೆಗ್ದಿರೋದು, ಇಲ್ಲ ಅಂದರೆ ನಮ್ಮದೆಲ್ಲ ಎಲ್ಲಿ ನೋಡ್ತಾನೆ ಸಾವ್ಕಾರ ಬಂದು. ಓಕೆ ಗೈಸ್, ರೇಷನ್ ನಾನು ಓಪನ್ ಮಾಡಲಿ ಅವಾಗ ಸ್ಟಾರ್ಟ್ ಮಾಡ್ತೀನಿ. ಲೆಟ್ಸ್ ಚಾರ್ಜ್ ಹಾಕಿದ್ದೀನಿ ಪಾರ್ಕಿಂಗ್ ಮೋಡಲ್ಲಿಟ್ಟು. ಗೈಸ್ ಇಲ್ಲಿ ಎಷ್ಟೊಂದು ಜನ ಇದ್ದಾರೆ ನೋಡಿ. ಇವನಿಲ್ಲೇ ಕೂತವನೆ ನೋಡಿ. ಸುಮಾರು ಜನ ಇದ್ದಾರೆ, ಬರಬೇಕು. ಕೊಡೋರೇ ಬಂದಿಲ್ಲ, ಏನು ಮಾಡೋಕ್ಕಾಗುತ್ತೆ. ರಜ್ಜು ಒಂದು ಕೆಲಸ ಮಾಡು, ತಡಿ. ಇದು ಗಾಯ್ಸ್ ಅಕ್ಕಿ ತಗೊಂಡಾಯ್ತು. ಈಗ ಅವ್ನು ಕಟ್ತಾ ಇದ್ದಾನೆ ಅಣ್ಣ, ಕಟ್ತಾ ಇದ್ದಾನೆ. ನಾವು ರೇಷನ್ ತೊಗೊಂಡಾಯ್ತು ಗಾಯ್ಸ್. ಏನ ಕಟ್ಟಪ್ಪ ಗೊತ್ತಿ ತಡಿ. ಏನು ಹಾಕ್ದ ನನ್ನ ರಾಣಿ ನೋಡಿ ಗಾಯ್ಸ್. ಗ್ಯಾಸ್ ಪಬ್ಲಿಕ್ ರೇಗ್ಸತ್ತೆ ಅಂತ ನಾವು ಏನು ಕೆಲಸ ಮಾಡ್ತೀವಿ ಅದನ್ನು ಬಿಡಬಾರ್ದು. ಒಂದಲ್ಲ ಒಂದು ಆ ಪಬ್ಲಿಕ್ಕೇನೆ ಸೆಲ್ಫಿ ತಗೊಂಡೈತೆ, ಅದು ಗೊತ್ತಾ? ಅಲ್ಲ ನನಗೆ ಆಗಲ್ಲ ಗೊತ್ತಿಲ್ಲ, ಬಟ್ ನಾನು ಹೇಳ್ತಾ ಇರೋದಷ್ಟೇ. ರೀಚ್ ಆಗೋ ತನಕ ಅವಮಾನನೇ. ರೀಚ್ ಆದಮೇಲೆ ಸನ್ಮಾನ. ರೀಚ್ ಆದ್ಮೇಲೆ ನೀನು ಅದನ್ನ ಮಾಡಿದ್ರೆ ಏನು ಪ್ರಜ್ಜು ಮಾಡ್ತಿದ್ದಾರೆ ಅಂತಾರೆ. ಒಂಚೂರು ತಾಗ್ಬೇಕಿತ್ತು ನಾವು ಕಾಲು ಇಳಿಸ್ಬಿಡ್ತೀವಿ ಅವನಿಗೆ. ಕೈಸ್ ಇದೆಷ್ಟು ಅಲ್ಲಿ ತೊಗೊಂಡಿತ್ತು, ಬೆಳಕೆ ಕಾಣಿಸಿಲ್ಲ ಕಣ ಮೊಬೈಲ್. ಎಲ್ಲ ಕಟ್ಟಾಯ್ತು. ಗಾಡಿ ಮುಂದೆ ತೊಗೊತೀನಿ, ಗಾಡಿ ಮುಂದೆ ತೊಗೊತೀನಿ. ನೀನು ಹತ್ರ 2 ಸೇರಿ ಶೇಕ್ ಆಗ್ತೀಯಾ ವೀಡಿಯೋ ರೆಕಾರ್ಡ್. ಗೈಸ್ ನಾನು ಕೌಶಿಕ ಅಕ್ಕಿ ತೊಗೊಂಡು ಈಗ ಹೋಗ್ತಾ ಇದ್ದೀವಿ. ಅಣ್ಣ ಇದ್ದಾನೆ ನೋಡಿ, ಗಾಡಿ ಓಡಿಸ್ಕೊಂಡು ಹೋಗ್ತಾ ಇದ್ದೀನಿ ಒಂದೇ ಕೈಯಲ್ಲಿ. ಅದೆಲ್ಲ ನನಗೆ ಸಹಜ. ನೋಡಿ ಹೋಗ್ತಾ ಇದ್ದೀನಿ, ಕಾಣ್ತಿದ್ದೆ ನಾವು ಕಾಣ್ತಾ ಇರ್ತಾನೆ. ತಗೊಳ್ಳೋ ತೋರ್ಸೋ ನೀನಲ್ಲೇ, ನಾನು ಗಾಡಿ ಓಡಿಸೋದು ಬೇಡ. ಮೋಡ ಸೀದಾ ಹಿಡ್ಕೊಬೋಣ ನೀನಲ್ಲೇ. ಗಾಯ್ಸ್ ಇಲ್ಲಿ ಬೇಕ್ರಿ ಹತ್ರ ನಿಲ್ಲಿಸಿದ್ದೀವಿ. ಅವನು ಗಾಯ್ಸ್ ಅಲ್ಲಿ ಮೊಟ್ಟೆ ಪಪ್ಸು ತಿನ್ನೋಕೆ ಹೋಗಿದ್ದೀವಿ. 2 ಫುಲ್ಲು ತೊಗೊಂಡಿದ್ದೀವಿ. ಚಾರ್ಜ್ ಇಷ್ಟಿದೆ, ಅವನಲ್ಲಿದ್ದಾನೆ. ಲೆಟ್ಸ್ ಗೋ. ಗಾಡೀಲಿ ಹಾಕಿದ್ದೀನಿ, ನಾನು ಹೋಗ್ತಾ ಹೋಗ್ತೀನಿ. ಅದು ತೊಗೊಂಡು ತಿಂತೀವಿ ಅಷ್ಟೇ. ಎಷ್ಟಂತೆ? 2.60 ಅಲ್ಲ? 25 50. ಹಾಂ ನಡೆಯಲಿಲ್ಲ. ಬೇಕ್ರಿ ಇದು ಹೊಸದಾಗಿ ಆಗಿರೋದು, ಆವಾಗ ಇರಲಿಲ್ಲ. ಅಜೀಬ್ ಆಗಲ್ಲ ಕಣ. ಹೇಳು ಹೆಂಗೆ ಮಾಡಬೇಕಾ? ಸುಮ್ಮನೆ ವಿಡಿಯೋ ಮಾತ್ರ ಮಾಡ್ಕೊಂಡ್ಬಿಟ್ಟು ಮನೇಲಿ ಮಾತಾಡ್ತಾರೆ ನೋಡಿ, ಅದು ಅಜೀಬ್ ಆಗುತ್ತೆ. ಇಸ್ಕೋ ಕಟ್ ಮಾಡಿಕೊಡ್ತಾರೆ. ಎಲ್ಲಿ ಕೊಡೋದಲ್ಲ ಅವು. ಅಣ್ಣಂಗೆ ಮೊಟ್ಟೆ ಪಪ್ಸು ಕಾರಿದೆ ಎತ್ಕೊಂಡಿದ್ದೀನಿ. ಎತ್ಕೊಂಡು ಹೋಗೋದೆ ಈಗ. ಅದು ನನ್ನ ಗಾಡಿ ನಿಂತೈತೆ ನೋಡಿ ಅದನ್ನು. ಹಾಫ್ ಮೊಟ್ಟೆ ಕೊಟ್ಟಿದ್ದಾರಾ? ಮೇಲೆ ಇಟ್ಕೊಂಡೆ ತಿನ್ನು. ಅವನಿಗೆ ನಾಚಿಕೆ ತುಂಬ ಆಗ್ತಿದೆ, ಬ್ಲಾಗ್ ಮಾಡ್ತಾ ಇದ್ದೀನಿ. ನಾಚಿಕೆ ಪಡ್ಕೊಬಾರ್ದಲ್ಲಿ. ಈಗ ಅವಮಾನ, ಮುಂದೆ ಸಲ್ಮಾನ, ಅದು ಗೊತ್ತಾ ನಿಂಗೆ? ಏನು ಸಾಸ್ ಕೇಳಿದ್ರೆ ಬರೀ ಗಾಳಿ ಕೊಟ್ಟಿದ್ದಾರೆ ಹಂಗೆ ಅದು.
ಗೈಸ್ ಅಣ್ಣ ತಿಂತವನೆ ಸಾಕು ಪಾಪ ಸಾಸೆ ಸಿಗಲಿಲ್ಲ ಅವನಿಗೆ. ನಾನು ತಿಂತಾ ಇದ್ದೀನಿ. ನಾನೇನೋ ಮಾಡ್ತೀನಿ ಅನ್ಕೊಳ್ಳಿ. ತಿನ್ನಬೇಕೆಲ್ಲ ತೋರಿಸ್ಬಾರ್ದು, ನಾವು ಹಿಂಗೇನೋ ತಿಂತಾ ಇರ್ತೀವಿ. ಹೌದು ಗಾಯ್ಸ್, ಇನ್ನೊಂದು ತಿಂತಾ ಇರ್ತೀವಿ, ಆದರೂ ನಾನು ತೋರಿಸ್ತೀನಿ. ಗಾಡಿಯಲ್ಲಿ ಬೇಕ್ರಿ ಹೊಸ್ದಾಗಿರೋದು ಗಾಯ್ಸ್, 1-1.5 ವರ್ಷ ಆಯ್ತು ಇದಾಗಿ. ನಾವಿಲ್ಲೆಲ್ಲದಾಗ ಏನು ಗೊತ್ತಾ, ಖಾಲಿ ಇದು ಅದು ಕ್ರಿಕೆಟ್ ಆಡಿದ್ವಿ ಗೊತ್ತಾ? ನೀನು ಇಲ್ಲಿದ್ದಾಗ ಯಾವಾಗ ಬಂದಿದೆ? ಗ್ಯಾಪ್ನ ಇದೆ, ಏನೇನೋ ಗ್ಯಾಪ್ನ ಇದೆ. ನನಗೆ ಜ್ಞಾಪನ ಆಗ್ತಿಲ್ಲಪ್ಪ. ಫರೀದ್ ಫೋನ್ ಮಾಡಿದ್ದ ಮೊನ್ನೆ, ಸಿಗೋ ಹೆಂಗೆ ಯೂಟ್ಯೂಬ್ ಚಾನಲ್ ಚೆನ್ನಾಗಿದೆ, ನಾವು ಟಿ ವಿಯಲ್ಲಿ ಹಾಕೊಂಡು ನೋಡ್ತೀವಿ ನಿಂದು ಅಂತೇಳಿ. ಭಾರಿ ಖುಷಿ ಆಯ್ತು. ಟಿ ವಿಯಲ್ಲಿ ಹಾಕೊಂಡು ನೋಡ್ತಾರೆ ಅಂದರು, ಕ್ರೈಸಿ ಇಷ್ಟ ಆಗಿದೆ ನನಗೆ ಅಂದರು. ಆಮೇಲೆ ಕಾಲೇಜ್ ಏನು ಅಂದೆ, ಅದು ನೀನು ಎದುರುಗಡೆ ಹೇಳ್ತೀನಿ, ನಾನು ಲೈಫಲ್ಲಿ ಅದು ಬರ್ತಿಲ್ಲ ಅಂತ ಹೇಳಿದೆ. ಕ್ರೇಜಿಯಾಗಿ ಹೇಳಿದೆ ಅದನ್ನು. ಇದೆಲ್ಲ ಈಗ ಎಷ್ಟು ಚೆನ್ನಾಗಿ ಮಾಡಿದ್ರೆ ಗೊತ್ತಾ. ಈಗ ಅವಾಗೆಲ್ಲ ಒಂದು 5 ವರ್ಷದಿಂದ 2 ವರ್ಷದಿಂದ ಬಂದುಬಿಟ್ಟಿದ್ರೆ ರೋಡ್ಗಳಿಗೆಲ್ಲ. ಆ ಬಸ್ ಸ್ಟ್ಯಾಂಡ್ ಇರಲಿಲ್ಲ, ರೋಡ್ ಸೈಡ್ ಇರಲಿಲ್ಲ, ಇಲ್ಲೆಲ್ಲ ಪೊದೆ ಇದ್ದಿದ್ದು. ಬೇಕ್ರಿ ಆಗ್ಬಿಟ್ಟಿದೆ. ತಿಂದ್ಬಿಟ್ಟು ಸಿಕ್ತು ಗಾಯ್ಸ್. ಅಯ್ಯೋ ಗಾಯ್ಸ್, ತಿಂದು ಚಿತ್ರಾನ್ನ ಮಾಡಿಬಿಟ್ಟೆ. ಈಗ ಹೋಗ್ತೀವಿ ಮನೆಗೆ ಹೋಗಿ ನೀರು ಕುಡಿತೀವಿ. ನಾವಮ್ಮ ಇದು ತಂದುಬಿಟ್ಟಿದ್ದೆ ಕೀ ಬಂಚು ಅಡಿಯೋ ಕೊಡ್ತೀನಿ, ದುಡ್ಡೇ ಕೊಡೋದೀಗ. ಎಷ್ಟಾಯ್ತು? 60? 60. 60. ಎಸ್ಗೋ ಗಾಯ್ಸ್, ಈಗ ಪೇಮೆಂಟ್ ಮಾಡೈತಿ, ಈಗ ಹೋಗ್ತಾ ಇದ್ದೀವಿ. ಅಣ್ಣನೇ ತಗೊಂಡು ಈಗ ಹೋಗೋದೆ, ಹೋದ್ಮೇಲೆ ಸಿಗ್ತೀನಿ. ಇವನು ಮನೆ ಹತ್ರ ಸಿಗ್ತೀನಿ, ಬೇಡ ಗಾಯ್ಸ್. ಈಗ ಮನೆ ಹತ್ರ ಬಂದು ಅಣ್ಣ ನೀರು ಕೊಡ್ತಾನೆ. ರೇಷನ್ ತೊಗೊಂಬಂದಿದ್ದೀನಿ ನೋಡಿ, ತಿಂಗಳ ಈಗ ನಾನೇ ತರೋದು. ನಮ್ಮಮ್ಮ ಫ್ರೀ ಆಗಿಬಿಟ್ಟಿದ್ದಾರೆ ಗಾಯ್ಸ್. ಈಗ ಒಂದು ಬ್ಲಾಗ್ ಏನು ಮಾಡೋಣ ಬರೋ ಅಂದರೆ ಟಾರ್ಚರ್ ಮಾಡ್ತೀನಿ ಅಂತ ನಾನು. ಇರಲಿ, ಈ ಕಡೆ ಚೆನ್ನಾಗಿ ಕಾಣಿಸುತ್ತೆ ಬೆಳಕು, ಆ ಕಡೆ ಚೆನ್ನಾಗಿ ಕಾಣ್ತಿದೆ. ಈ ಕಡೆ ಬಾಯ್ ಕೊಡೋಣ ಗಾಯ್ಸ್. ಈಗ ರೇಷನ್ ತಂದಿದ್ದೀವಿ. ಈ ಬ್ಲಾಗ್ನ ಇಲ್ಲೇ ಎಂಡ್ ಮಾಡ್ತೀನಿ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ತಪ್ಪದೇ ಮಾಡಿ. ಸಬ್ಸ್ಕ್ರೈಬ್ ಕೂಡ ಮಾಡಿಕೊಡಿ. ಎಲ್ಲಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟ ಆಗಿದೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಐಕಾನ್ ತಪ್ಪದೇ ಮಾಡಿ. ಟೇಕ್ ಕೇರ್, ಲವ್ ಯು, ಬಾಯ್. ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಟೇಕ್ ಕೇರ್, ಲವ್ ಯು, ಬಾಯ್.